ನಮಸ್ಕಾರ ಸ್ನೇಹಿತರೆ, ನಾನು ಸತೀಶ್. ಸುಮಾರು ದಿವಸ ಆದ್ಮೇಲೆ ಮತ್ತೊಂದು ಸೂಪರ್ ಒಂದು ಸ್ಟ್ರಾಟಜಿ ತಂದಿದ್ದೀನಿ ಅಂತ ಹೇಳ್ಬೋದು. ಈ ಒಂದು ಸ್ಟ್ರಾಟಜಿ ಹೆಸರು ಬಂದು ಕ್ವಾರ್ಟರ್ಲಿ ಅರ್ನಿಂಗ್ಸ್ ಸ್ಟ್ರಾಟಜಿ ಅಂತ. ನಿಮ್ಗೆ ಆಲ್ರೆಡಿ ಗೊತ್ತಿರೋ ಒಂದು ಇನ್ಫಾರ್ಮೇಶನ್ ಏನಂತ ಹೇಳಿದ್ರೆ, ಈ ಒಂದು ಸ್ಟಾಕ್ ಮಾರ್ಕೆಟ್ ಇರುವಂತಹ ಸ್ಟಾಕ್ಗಳು ಪ್ರತಿ 3 ತಿಂಗಳಿಗೊಮ್ಮೆ ಅವರ ಒಂದು ಫೈನಾನ್ಷಿಯಲ್ಸ್ ನ ಸೆಬಿ ರೂಲ್ಸ್ ಪ್ರಕಾರ ಅಥವಾ ಅದ್ರ ಜೊತೆ ಎಸ್ಪೆಷಲಿ ಈ ಕಂಪನೀಸ್ ಆಕ್ಟ್ ಪ್ರಕಾರ ಅವರು ಡಿಸ್ಕ್ಲೋಸ್ ಮಾಡಲೇಬೇಕು ರಿಲೇಟೆಡ್ ಟು ಅವರ ಒಂದು ಫೈನಾನ್ಷಿಯಲ್ಸ್ ಅದರ ಒಂದು ಇನ್ಫಾರ್ಮೇಶನ್ ಶೇರ್ ಹೋಲ್ಡರ್ಸ್ ಪ್ಲಸ್ ಸ್ಟೇಕ್ ಹೋಲ್ಡರ್ಸ್ ರೆಫರ್ ಮಾಡೋದ್ರಿಂದ ಇದು ಒಂದು ಮ್ಯಾಂಡೇಟರಿ ರೂಲ್ಸ್ ಆಗಿರೋದ್ರಿಂದ ಈ ಒಂದು ರೂಲ್ಸ್ ಗಳನ್ನ ಅಥವಾ ಈ ಒಂದು ಫೈನಾನ್ಷಿಯಲ್ಸ್ ನ ಇಟ್ಕೊಂಡು ಈ ಒಂದು ಅರ್ನಿಂಗ್ ಸೀಸನ್ ಅಂತ ಏನ್ ಕರೀತಾರೆ, ಆ ಅರ್ನಿಂಗ್ ಸೀಸನ್ಸ್ ನ ನಾವು ನಮ್ಮ ಒಂದು ಟ್ರೇಡಿಂಗ್ ಗೆ ಯಾವ ರೀತಿ ಒಂದು ಯುಟಿಲೈಸ್ ಮಾಡ್ಕೊಂಡು ಒಂದು ಸ್ಟ್ರಾಟಜಿನ ಒಂದು ಬಿಲ್ಡ್ ಮಾಡಿ ಒಂದು ಪ್ರಾಫಿಟ್ ಮಾಡಬಹುದು ಅಂತ ಸ್ಟ್ರಾಟಜಿ ನಮ್ಮ ಕ್ವಾರ್ಟರ್ಲಿ ಅರ್ನಿಂಗ್ ಸ್ಟ್ರಾಟಜಿ. ಓಕೆ, ನೆನ್ಪಿಟ್ಕೊಳ್ಳಿ, ಯಾವುದೇ ಒಂದು ಸ್ಟ್ರಾಟಜಿ ಇದ್ರೂ ಅದಕ್ಕೆ ಆದಂತ ಒಂದು ಸ್ಟ್ರೆಂತ್ ವೀಕ್ನೆಸ್ ಇದ್ದೇ ಇರುತ್ತೆ. ಅದರ ಒಂದು ಕೆಲವೊಂದು ಇನ್ಫಾರ್ಮೇಶನ್ಸ್ ಈ ವಿಡಿಯೋದ ಮುಖಾಂತರ ಶೇರ್ ಮಾಡ್ತಾರೆ. ನೀವು ಸಹ ಈ ಒಂದು ಏನಂತ ಒಂದು ಕ್ವಾರ್ಟರ್ಲಿ ಅರ್ನಿಂಗ್ ಸ್ಟ್ರಾಟಜಿನ ಫಾಲೋ ಮಾಡಬಹುದು. ಓಕೆ, ಈ ಒಂದು ಇನ್ಫಾರ್ಮೇಶನ್ ಶೇರ್ ಮಾಡಕ್ಕಿಂತ ಮುಂಚೆ ಸ್ನೇಹಿತರೆ ನೆನ್ಪಿಟ್ಕೊಳ್ಳಿ, ಸೆಬಿ ರಿಜಿಸ್ಟರ್ಡ್ ಅಡ್ವೈಸರ್ಸ್ ಅಲ್ಲ ನಾವು. ಕೊಡುವಂತ ಇನ್ಫಾರ್ಮೇಶನ್ಸ್ ನಿಮ್ಮ ಒಂದು ಎಜುಕೇಶನಲ್ ಒಂದು ಲರ್ನಿಂಗ್ ಪರ್ಪಸ್ಗೆ ಮಾತ್ರ. ಇದೇನಕ್ಕೆ ಕೊಡ್ತೀರಾ ಪ್ರತಿ ವಿಡಿಯೋದಲ್ಲಿ ಅಂದ್ರೆ ಸ್ನೇಹಿತರೆ, ಈ ಸೆಬಿ ಒಂದು ರೂಲ್ಸ್ ಪ್ರಕಾರ ಇದು ಮ್ಯಾಂಡೇಟರಿ ಆಗಿರೋದ್ರಿಂದ ನಾವು ಈ ಒಂದು ಇನ್ಫಾರ್ಮೇಶನ್ ಕೊಡ್ಲೇಬೇಕಾಗುತ್ತೆ. ಅದಕ್ಕೋಸ್ಕರ ಜಸ್ಟ್ ಇನ್ಫಾರ್ಮೇಶನ್ ತಿಳ್ಕೊಳ್ಳಿ ಅಂತ. ಓಕೆ, ಒಂದು ಸ್ಟ್ರಾಟಜಿ ಸ್ನೇಹಿತರೆ ನೀವು ಫಾಲೋ ಮಾಡ್ಬೇಕಾಗಿರುವಂತ ಒಂದು ಪ್ರಾಡಕ್ಟ್ ಯಾವ್ದು ಅಂತ ಹೇಳಿದ್ರೆ, ಫ್ಯೂಚರ್ಸ್ ಅಂಡ್ ಆಪ್ಷನ್ಸ್ ಇರುವಂತಹ ಸೆಗ್ಮೆಂಟ್ ಇರುವಂತಹ ಸ್ಟಾಕ್ ಗಳು ಮಾತ್ರ. ಸುಮಾರು ನಿಮಗೆ 180-200 ಗಂಟೆ ಇರಬಹುದು. ಬಟ್ ಅದರಲ್ಲಿ ಒಂದು ಕ್ವಾಲಿಟಿ ಅದ್ರ ಜೊತೆಗೆ ಒಂದು ವಾಲ್ಯೂಮ್ ಇರುವಂತಹ ಸ್ಟಾಕ್ ಗಳು ಬಂದು 100-120 ಸ್ಟಾಕ್ ಗಳು ಸಿಗುವಂತ ಒಂದು ಸಿಚುವೇಶನ್ಸ್ ಅಲ್ಲಿ ಈ ಒಂದು ಸ್ಟ್ರಾಟಜಿನ ಅದ್ರಲ್ಲಿ ಮಾತ್ರ ಫಾಲೋ ಮಾಡಿ. ಅದ್ರ ಜೊತೆಗೆ ಆ ಇದು ಒಂದು ಕ್ವಾರ್ಟರ್ಲಿ ಅರ್ನಿಂಗ್ ಅಥವಾ 3 ತಿಂಗಳು ಒಂದ್ಸಲ ಒಂದು ಫೈನಾನ್ಷಿಯಲ್ಸ್ ಅನೌನ್ಸ್ ಮಾಡುವಂತ ಪ್ರಾಡಕ್ಟ್ ಅಥವಾ ಒಂದು ಫೈನಾನ್ಷಿಯಲ್ಸ್ ಇರೋದ್ರಿಂದ ನೀವು ನಾನ್ ಫ್ಯೂಚರ್ಸ್ ಅಂಡ್ ಆಪ್ಷನ್ಸ್ ಆಗಿರುವಂತಹ ಸೆಗ್ಮೆಂಟ್ ಅಲ್ಲಿ ಸ್ಟಾಕ್ ಗಳನ್ನ ಟ್ರೇಡ್ ಮಾಡಿ. ಕೆಲವೊಂದು ಟೈಮ್ ವಾಲ್ಯೂಮ್ ಪ್ರಾಬ್ಲಮ್ ಆಗ್ಬೋದು, ಬೇರೆ ಬೇರೆ ಇಶ್ಯೂಸ್ ಆಗೋದ್ರಿಂದ ನಾನು ನಿಮ್ಗೆ ಸಜೆಸ್ಟ್ ಮಾಡೋದು ಫ್ಯೂಚರ್ಸ್ ಅಂಡ್ ಆಪ್ಷನ್ಸ್ ಇರುವಂತಹ ಸ್ಟಾಕ್ ಗಳಲ್ಲಿ ಮಾತ್ರ ಸ್ಟಿಕ್ ಆಗಿ. ಓಕೆ, ಅವಷ್ಟೇ ಸ್ಟಿಕ್ ಆದ ಸಾಕು ಸ್ನೇಹಿತರೆ, ನೀವು ಆರಾಮಾಗಿ ಪ್ರಾಫಿಟ್ ಮಾಡುವ ಅಷ್ಟು ಮಾತ್ರ ನಾನು ಹೇಳ್ಬಲ್ಲೆ. ಓಕೆ, ಒಂದು ಆ ಈ ಸ್ಟ್ರಾಟಜಿನ ಸ್ನೇಹಿತರೆ ನೀವು ಅಪ್ಲೈ ಮಾಡ್ಬೇಕಾದಂತ ರೂಲ್ಸ್ ಏನಂತ ಹೇಳಿದ್ರೆ, ಮೊದಲನೇದಾಗಿ ಯಾವುದೇ ಒಂದು ಸ್ಟಾಕ್ ನ ಅಥವಾ ಒಂದು ಕಂಪನಿ ಒಂದು ಅರ್ನಿಂಗ್ಸ್ ಯಾವಾಗ ಬರ್ತಿದೆ ಅಂತ ನೀವು ತಿಳ್ಕೊಬೇಕು. ಎಲ್ಲಿ ಚೆಕ್ ಮಾಡ್ಬೇಕೆಲ್ಲ ಸಹ ಇನ್ಫಾರ್ಮೇಶನ್ ಶೇರ್ ಮಾಡ್ತೀನಿ. ಬಟ್ ಸದ್ಯಕ್ಕೆ ಒಂದು ರೂಲ್ಸ್ ಗಳನ್ನ ನೀವು ಪೆನ್ ಅಂಡ್ ಪೇಪರ್ ಇಟ್ಕೊಂಡು ನೋಟ್ ಮಾಡಿ ಇಟ್ಕೊಳ್ಳಿ. ಓಕೆ, 10-15 ದಿವಸ ಇದಕ್ಕಿಂತ ಮುಂಚೆ ನೀವು ನೋಟ್ ಮಾಡಿ ಇಟ್ಕೊಬೇಕು. ಅದ್ರ ಜೊತೆಗೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಮತ್ತೊಂದು ಕಾನ್ಸೆಪ್ಟ್ ಕೇಳಿದ್ರೆ, ಟ್ರೆಂಡ್ ಈಸ್ ಯುವರ್ ಫ್ರೆಂಡ್ ಅಂತ. ಆ ಒಂದು ಟ್ರೆಂಡ್ ಈಸ್ ಯುವರ್ ಫ್ರೆಂಡ್ ಅನ್ನೋ ಒಂದು ಕಾನ್ಸೆಪ್ಟ್ ನ ಈ ಒಂದು ಸ್ಟ್ರಾಟಜಿಗೆ ಮಿಕ್ಸ್ ಮಾಡಿ ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಓಕೆ, ನೆನ್ಪಿಟ್ಕೊಳ್ಳಿ, ಯಾವುದೇ ಒಂದು ಕಂಪನಿ ಒಂದು ಫೈನಾನ್ಷಿಯಲ್ಸ್ 15 ದಿವಸದ ಆದ್ಮೇಲೆ 1 ತಿಂಗಳ ಆದ್ಮೇಲೆ ಬರುತ್ತೆ ಅಂದ್ರೆ ಕಾಮನ್ ಮ್ಯಾನ್ ನಿಮ್ಗೆ ಗೊತ್ತಾಗೋದಿಲ್ಲ, ನನ್ಗೆ ಗೊತ್ತಾಗೋದಿಲ್ಲ. ಅದಕ್ಕೋಸ್ಕರ ಗೊತ್ತಿದೆಯೋ ಗೊತ್ತಿಲ್ವೋ ಅದು ಬೇರೆ ವಿಷಯ. ಬಟ್ ಒಂದು ಟ್ರೆಂಡ್ ನ ಫಾಲೋ ಮಾಡಿ ನಾವು ಹೆಂಗ್ ಕ್ಯಾಪ್ಚರ್ ಮಾಡಬಹುದು, ಅದು ಈ ನಮ್ಮ ಒಂದು ಸ್ಟ್ರಾಟಜಿ ಒಂದು ಸಿಂಪಲ್ ವರ್ಷನ್. ನಿಮ್ಗೆ ಆಲ್ರೆಡಿ ಗೊತ್ತಿರೋ ತರ ನನ್ಗೆ ಸುಮಾರು ಜನ ಹೇಳ್ತಾರೆ ಸಿಂಪಲ್ ಸತೀಶ್ ಅಂತ ಕರೀತಾರೆ. ಏನಕ್ಕಂದ್ರೆ ನಾನು ಯಾವುದೇ ಒಂದು ಇನ್ಫಾರ್ಮೇಶನ್ಸ್ ವಿಡಿಯೋ ಮಾಡಿ ಎಸ್ಪೆಷಲಿ ನಮ್ಮ ಟ್ರೈನಿಂಗ್ ಸಹ ಹೇಳ್ತೀನಿ. ಅದೇ ಹೇಳೋದಂದ್ರೆ, ಎಷ್ಟು ಸಿಂಪಲ್ ಆಗುತ್ತೆ ಅಷ್ಟು ಸಿಂಪ್ಲಿಫೈಡ್ ವರ್ಷನ್ ಹೇಳೋದ್ರಿಂದ ನಿಮ್ಗೆ ಅರ್ಥ ಆಗುತ್ತೆ. ಅದಕ್ಕೋಸ್ಕರ ನಾನು ಸ್ಲೋಗ್ ಹೇಳ್ತೀನಿ. ಹೊಸಬ್ರಾಗಿದ್ರೆ ಸ್ವಲ್ಪ ಕಲೀರಿ, ಹಳುಬ್ರೇನಾಗಿದ್ರೆ ಸ್ವಲ್ಪ ಕೆಲವೊಂದು ಬೇಸಿಕ್ ಕಾನ್ಸೆಪ್ಟ್ ಹೇಳಿದ್ರೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಸ್ನೇಹಿತರೆ. ಬಿಕಾಸ್ ಎಲ್ಲರೂ ಕಲಿಬೇಕು, ಅರ್ನ್ ಮಾಡ್ಬೇಕಲ್ಲ. ನೀವು ಕಲೀರಿ, ನಿಮ್ಮ ಫ್ರೆಂಡ್ಸ್ ಗಳಿಗೂ ಕಲೀರಿ, ಹೊಸಬ್ರಿಗೂ ಕಲಿಸಿ ಅಂತ ನಾನು ನಿಮ್ಗೆ ಸಜೆಷನ್ಸ್ ಕೊಡ್ತೀನಿ. ಓಕೆ, ಸರಿ. ಈ ಒಂದು 15 ದಿವಸಕ್ಕಿಂತ ಮುಂಚೆ ಯಾವುದೇ ಒಂದು ಸ್ಟಾಕ್ ಅಪ್ ಟ್ರೆಂಡ್ ಇದೆ, ಡೌನ್ ಟ್ರೆಂಡ್ ಇದೆ ಅಂತ ಐಡೆಂಟಿಫೈ ಮಾಡಬೇಕು. ಹೆಂಗ್ ಐಡೆಂಟಿಫೈ ಮಾಡಬೇಕು ಅದು ಸಹ ತೋರಿಸ್ಬಿಡ್ತೀನಿ ಲೈವ್ ಚಾರ್ಟ್ ಅಲ್ಲಿ. ಓಕೆ, ಅಪ್ ಟ್ರೆಂಡ್ ಇತ್ತು ಅಂದ್ರೆ ಸ್ನೇಹಿತರೆ, ನಾನು ಆಲ್ರೆಡಿ ಹೇಳಿದ್ದೀನಿ, ಫ್ಯೂಚರ್ಸ್ ಅಂಡ್ ಆಪ್ಷನ್ಸ್ ಟ್ರೇಡ್ ಮಾಡುವಂತ ಪ್ರಾಡಕ್ಟ್ ಆಗಿರೋದ್ರಿಂದ ಸಿ ನ ಬೈ ಮಾಡಬಹುದು, ಅದ್ರ ಜೊತೆ ಫ್ಯೂಚರ್ಸ್ ನ ಬೈ ಮಾಡಬಹುದು. ಅಥವಾ ಸ್ಟಾಕ್ ನ ಡೌನ್ ಟ್ರೆಂಡ್ ಇತ್ತು ಅಂತ ಹೇಳಿದ್ರೆ ಪಿ ನ ಬೈ ಮಾಡಬಹುದು ಅಥವಾ ಫ್ಯೂಚರ್ಸ್ ನ ಸೆಲ್ ಮಾಡಬಹುದು. ನೆನ್ಪಿಟ್ಕೊಳ್ಳಿ, ಮೇಲೆ ಸಿ ನ ಬೈ ಮಾಡ್ತಾರ, ಕೆಳಗಡೆ ಪಿ ನ ಬೈ ಮಾಡ್ತಾರ, ಇಲ್ಲಿ ಫ್ಯೂಚರ್ಸ್ ನ ಬೈ ಮಾಡ್ತಾರ, ಫ್ಯೂಚರ್ಸ್ ನ ಸೆಲ್ ಮಾಡ್ತಾರ ಅಷ್ಟೇ. ಅದನ್ನ ಬಿಟ್ಟು ಸ್ಟಾಕ್ ಅಲ್ಲಿ ಟ್ರೇಡ್ ಮಾಡಬಹುದು ಸತೀಶ್ ಅವರ ಈ ಕಾನ್ಸೆಪ್ಟ್ ನ ಅಥವಾ ಸ್ಟ್ರಾಟಜಿನ ಇಟ್ಕೊಂಡು ಅಂದ್ರೆ ಮಾಡಬಹುದು. ಬಟ್ ಅದ್ರ ಬೇಸಿಸ್ ಮೇಲೆ ನಿಮಗೆ ಬೇಕಾಗಿರೋ ದೊಡ್ಡ ಹಣ. ಎಕ್ಸಾಂಪಲ್ ನೀವು ರಿಲಯನ್ಸ್ ನಂದು ಶೇರ್ ಟ್ರೇಡ್ ಮಾಡ್ಬೇಕಂದ್ರೆ ಒಂದ್ ಸ್ಟಾಕ್ 2,400 2,500 ಇರುತ್ತೆ. ಮಲ್ಟಿಪ್ಲೈ ಬೈ 10 ಅಂದ್ರೆ ನಿಮ್ಗೆ ಹತ್ರ 25,000 ರೂಪಾಯಿ ಇರಬೇಕು. ಈ ರೀತಿ ಒಂದು ಕೌಂಟ್ ಮಾಡ್ಕೊಂಡು ನಿಮ್ಗೆ ಅಮೌಂಟ್ ಎಷ್ಟಿದೆ, ಎಷ್ಟು ರಿಸ್ಕ್ ತಗೊಂಡು ಹಿಡಿದ್ರೆ ಅದ್ರ ಬೇಸಿಸ್ ಮೇಲೆ ಮಾತ್ರ ನೀವು ಪ್ಲಾನಿಂಗ್ ಮಾಡ್ಬೋದು. ಓಕೆ, ಅದ್ರ ಜೊತೆಗೆ ಈ ಒಂದು ಸ್ಟ್ರಾಟಜಿ ರಿಸಲ್ಟ್ಸ್ ಗಿಂತ ಮುಂಚೆ ಫಾಲೋ ಮಾಡೋದ್ರಿಂದ ರಿಸಲ್ಟ್ಸ್ ಆದ್ಮೇಲೆ ಈ ಒಂದು ಸ್ಟ್ರಾಟಜಿನ ನೀವು ಅಪೋಸಿಟ್ ಫಾಲೋ ಮಾಡಿದ್ರು ಸಹ ನೀವು ಪ್ರಾಫಿಟ್ ಮಾಡಬಹುದು. ಇದು 60-80% ಅಷ್ಟೇ ವರ್ಕ್ ಆಗುವಂತ ಒಂದು ಕಾನ್ಸೆಪ್ಟ್ ಇದೆ ಲಾಸ್ಟ್ ಪಾಯಿಂಟ್. ಅದ್ರ ಜೊತೆಗೆ ಆ ಒಂದು ಟೈಮಲ್ಲಿ ಯಾವುದೇ ಒಂದು ಕಾರಣಕ್ಕೂ ಆಪ್ಷನ್ಸ್ ಗಳನ್ನ ಬೈ ಮಾಡಿ, ಪಿ ಆಗಿರ್ಬೋದು ಸಿ ಆಗಿರ್ಬೋದು ಬೈ ಮಾಡಕ್ ಹೋಗ್ಬಿಡಿ. ಬಿಕಾಸ್ ಆ ಟೈಮಲ್ಲಿ ಬೇರೆ ಬೇರೆ ಕಾನ್ಸೆಪ್ಟ್ಸ್ ಆಪ್ಷನ್ಸ್ ಅಲ್ಲಿ ಇರೋದ್ರಿಂದ ನಿಮಗೆ ಎಗೇನ್ಸ್ಟ್ ಆಗಿ ಹೋದ್ರೆ 100% ನೀವು ಲಾಸ್ ಮಾಡ್ಕೊಂತೀರ. ಅದು ಏನ್ ಕಾನ್ಸೆಪ್ಟ್, ಹೆಂಗೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಆಪ್ಷನ್ಸ್ ಇಟ್ಕೊಂಡು ಹೆಂಗ್ ಟ್ರೇಡಿಂಗ್ ಮಾಡ್ಬೋದು ಅಂದ್ರೆ, ನನ್ನ ಒಂದು ಅಡ್ವಾನ್ಸ್ಡ್ ಟೆಕ್ನಿಕಲ್ ಅನಾಲಿಸಿಸ್ ಟ್ರೈನಿಂಗ್ ಸಹ ಇದೆ. ಅದರಲ್ಲಿ ಒಂದು ಟ್ರೆಂಡ್ ನ ಹೆಂಗ್ ಐಡೆಂಟಿಫೈ ಮಾಡಬಹುದು, ಟೆಕ್ನಿಕಲ್ ಅನಾಲಿಸಿಸ್ ಹೆಂಗ್ ಅಡ್ವಾನ್ಸ್ ಲೆವೆಲ್ ಇರುತ್ತೆ, ಅದಕ್ಕೆ ನೀವು ಜಾಯ್ನ್ ಆಗ್ಬೋದು. ಇಲ್ಲ ಆಪ್ಷನ್ಸ್ ಬಗ್ಗೆ ಪ್ಯೂರ್ ಕಲ್ತ್ಕೊಬೇಕು, ಸ್ಟ್ರಾಟಜೀಸ್ ಟೆಕ್ನಿಕ್ಸ್ ಅಂತ ಹೇಳಿದ್ರೆ ಆಪ್ಷನ್ ಸ್ಟ್ರಾಟಜೀಸ್ ನ ನೀವು ಕಲ್ತ್ಕೊಬಹುದು. ಇದು ಕಂಪ್ಲೀಟ್ ಒಂದು
ಇನ್ಫಾರ್ಮೇಶನ್ ಬೇಸಿಕ್ಸ್ ಇಂದ ಅಡ್ವಾನ್ಸ್ ಇರೋದ್ರಿಂದ ನಿಮ್ಗೆ 100% ಹೆಲ್ಪ್ ಆಗುತ್ತೆ. ನಿಮ್ಗೆ ಈ ಒಂದು 2 ಕೋರ್ಸ್ ಇಂಟ್ರೆಸ್ಟ್ ಇತ್ತಂದ್ರೆ 9620275275 ಗೆ ವಾಟ್ಸ್ಆಪ್ ಮಾಡಬಹುದು. ಓಕೆ ಸ್ನೇಹಿತರೆ, ಈ ಒಂದು ಸ್ಟ್ರಾಟಜಿ ನಾನು ಲೈವ್ ಆಗಿ ತೋರಿಸ್ಬಿಡ್ತೀನಿ ಚಾರ್ಟ್ ಅಲ್ಲಿ, ನಿಮ್ಗೆ ಹೆಲ್ಪ್ ಆಗುತ್ತೆ ಯಾವ ರೀತಿ ಅಂತ. ಸೊ ಒನ್ ಬೈ ಒನ್ ನೋಡ್ಕೊಂತೀರಿ. ಮತ್ತೊಂದು ಪಾಯಿಂಟ್ ಸ್ನೇಹಿತರೆ, ಈ ಒಂದು ವಿಡಿಯೋನ ನಾನು 3ನೇ ಸಲ ರೆಕಾರ್ಡ್ ಮಾಡ್ತಿರೋದು. 2 ಸಲ ರೆಕಾರ್ಡ್ ಮಾಡಿದೆ. ಹೊಸ ಒಂದು ಹೆಡ್ಸೆಟ್ ಕನೆಕ್ಟ್ ಮಾಡೋದ್ರಿಂದ ಪ್ರಾಬಬ್ಲಿ ಏನೋ ಟೆಕ್ನಿಕಲ್ ಇಶ್ಯೂಸ್ ಆಯ್ತು, ವಾಯ್ಸ್ ಸ್ವಲ್ಪ ಗೊರಗೊರ ಅಂತಿತ್ತು. ಸೊ ಮತ್ತೊಂದ್ಸಲ ಟ್ರೈ ಮಾಡ್ತಾ ಇದೀನಿ, ನೋಡೋಣ ಯಾವ ರೀತಿ ರೆಕಾರ್ಡಿಂಗ್ ಔಟ್ಪುಟ್ ಬರುತ್ತೋ ಗೊತ್ತಿಲ್ಲ. ಓಕೆ, ಸೊ ಮೊದಲನೇದಾಗಿ ಒಂದು TCS ಒಂದು ಟ್ರೈ ಮಾಡ್ತೀನಿ, ರ್ಯಾಂಡಮ್ ಆಗಿ ಪಿಕ್ ಮಾಡ್ತಾ ಇದ್ದೀನಿ. ಸೊ ಅದಕ್ಕೆ ಇದರ ಒಂದು ಮತ್ತೊಂದು ಇನ್ಫಾರ್ಮೇಶನ್ ನಿಮ್ಗೆ ಏನಾದ್ರು ಸತೀಶ್ ಅವರೇ, ಈ ಅರ್ನಿಂಗ್ಸ್ ಕ್ಯಾಲೆಂಡರ್ ನನಗೆ ಹೆಂಗ್ ಗೊತ್ತಾಗುತ್ತೆ, ಯಾವ ಡೇಟ್ ಬರುತ್ತೆ, ನಾನು ಆಫೀಸಲ್ಲಿ ಬಿಸಿ ಇರ್ತೀನಿ, ನೈಟ್ ಶಿಫ್ಟ್ ಅಲ್ಲಿ ಇದ್ದೀನಿ, ನಾನು ಫುಲ್ ಕಂಪ್ಲೀಟ್ ಆಗಿ ಒಂದು ಆಕ್ಯುಪೈ ಇರೋದ್ರಿಂದ ಹೆಂಗ್ ಚೆಕ್ ಮಾಡ್ಬೇಕಂದ್ರೆ, ಈ ಸೇಮ್ ಒಂದು ಟ್ರೇಡಿಂಗ್ ವ್ಯೂ ವೆಬ್ಸೈಟ್ ಒಂದು ಲಾಗಿನ್ ಮಾಡಿದ ತಕ್ಷಣ ನಿಮ್ಗೆ ಒಂದು ಕೆಳಗಡೆ ನೋಡಿ ಇ ಅಂತ ಬರುತ್ತೆ, ಡಿ ಅಂತ ಬರುತ್ತೆ. ಇ ಅಂದ್ರೆ ಅರ್ನಿಂಗ್ಸ್ ಒಂದು ಟೈಮ್, ಯಾವಾಗ ನೋಡಿ ಇಲ್ಲ ಇದ್ರ ಮೇಲೆ ಮೂವ್ ಮಾಡೋದು ಸಾಕು ಗೊತ್ತಾಗುತ್ತೆ, 13ನೇ ತಾರೀಕು. ಡಿ ಅಂದ್ರೆ ಡಿವಿಡೆಂಡ್, ಅಂದ್ರೆ ಒಂದು ಡಿವಿಡೆಂಡ್ ಅಂದ್ರೆ ಪ್ರಾಫಿಟ್, ಕಂಪನಿ ಪ್ರಾಫಿಟ್ ನ ಎಷ್ಟು ನಿಮ್ಗೆ ಡಿಸ್ಕ್ಲೋಸ್ ಮಾಡ್ತಾರೆ, ಡಿಸ್ಟ್ರಿಬ್ಯೂಟ್ ಮಾಡ್ತಿದ್ದಾರೆ ಅಂತ ಡಿವಿಡೆಂಡ್ ಅಂತ ಕರೀತಾರೆ. ಸತೀಶ್ ಅವರ ಇಲ್ಲೂ ನಮ್ಗೆ ಗೊತ್ತಾಗಲ್ಲ ಕರೆಂಟ್ ಟೈಮ್, ಈ ಕನ್ಫ್ಯೂಷನ್ ಆಗುತ್ತೆ. ಅಂದ್ರೆ ಫ್ಯೂಚರ್ ಅಲ್ಲಿ ಗೊತ್ತಾಗ್ಬೇಕು ಯಾವ್ಯಾವ ಸ್ಟಾಕ್ ಅಂತ ಹೇಳಿದ್ರೆ, ಕಂಪ್ಲೀಟ್ ಗೂಗಲ್ ಬನ್ನಿ, ಇಲ್ಲಿ ಅರ್ನಿಂಗ್ ಕ್ಯಾಲೆಂಡರ್ ಇಂಡಿಯಾ ಅಂತ ಹಾಕಿ. ನೀವು ಅರ್ನಿಂಗ್ ಕ್ಯಾಲೆಂಡರ್ ಅಂದ್ರೆ ಬೇರೆ ಕಂಟ್ರಿ ಎಲ್ಲ ಬರ್ಬೋದು, ಅದಕ್ಕೋಸ್ಕರ ಇಂಡಿಯಾ ಅಂತ ಹಾಕಿ ಬರುತ್ತೆ ನೋಡಿ. ಸೊ ಟ್ರೇಡಿಂಗ್ ವ್ಯೂ ಇದೆ, investing.com ಇದೆ, ಟ್ರೇಡ್ ಎಕನಾಮಿಕ್ಸ್ ಅಂತ ಇದೆ, ಅದು BSc ಸಹ ಒಂದು ಸೂಪರ್ ಆಗಿ ಇನ್ಫಾರ್ಮೇಶನ್ ಸಿಗುತ್ತೆ ಸ್ನೇಹಿತರೆ. ರಿಯಲ್ ಟೈಮ್ ಅಪ್ಡೇಟ್ ಆಗೋದ್ರಿಂದ ಸಿಕ್ಕಾಬಿಟ್ಟೆ ಸೂಪರ್. ನನಗಂತೂ ಫ್ಯೂಚರ್ಸ್ ಅಂಡ್ ಆಪ್ಷನ್ಸ್ ಅಲ್ಲಿ NS ಇದ್ರು ಸಹ ನಂಗೆ ಈ ಒಂದು ನಾರ್ಮಲ್ ಸ್ಟಾಕ್ BSc ತುಂಬಾ ಇಷ್ಟ ಆಗುತ್ತೆ ಅಂತ ಹೇಳ್ಬೋದು. ಸೊ ಅದಕ್ಕೆ ಸುಮಾರು ವೆಬ್ಸೈಟ್ ಗಳಿದೆ. ಸತೀಶ್ ಅವರ ಮನಿ ಕಂಟ್ರೋಲ್ ಯೂಸ್ ಮಾಡ್ತೀನಿ, ಅಲ್ಲಿ ಹೆಂಗ್ ಚೆಕ್ ಮಾಡೋದು ತುಂಬಾ ಸಿಂಪಲ್. ಮನಿ ಕಂಟ್ರೋಲ್ ಲಾಗಿನ್ ಆಗಿ ಮೇನ್ ಪೇಜ್ ಗೆ ಬನ್ನಿ. ಓಕೆ, ಇಲ್ಲ ಮನಿ ಕಂಟ್ರೋಲ್ ಲಾಗಿನ್ ಆದ್ರೆ ಅಂತ ಅನ್ಕೊಳ್ಳಿ. ಸೊ ಓಕೆ, ಸೊ ಮನಿ ಕಂಟ್ರೋಲ್ ಲಾಗಿನ್ ಆಗಿದ ತಕ್ಷಣ ಅಡ್ವರ್ಟೈಸ್ಮೆಂಟ್ಸ್ ಬರ್ತಾ ಇದೆ. ಓಕೆ, ಸೊ ಲಾಗಿನ್ ಆಗಿದ ತಕ್ಷಣ ನೋಡಿ ಮಾರ್ಕೆಟ್ಸ್ ಅಂತ ಇದೆ. ಮಾರ್ಕೆಟ್ಸ್ ಮೂವ್ ಮಾಡಿದ ತಕ್ಷಣ ಸ್ವಲ್ಪ ರೈಟ್ ಸೈಡ್ ನೋಡಿ ಅರ್ನಿಂಗ್ಸ್ ಅಂತ ಒಂದು ಆಪ್ಷನ್ ಇದೆ. ಅರ್ನಿಂಗ್ಸ್ ನ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದ್ಮೇಲೆ ನೋಡಿ ಇಲ್ಲಿ ರಿಸಲ್ಟ್ಸ್ ಕ್ಯಾಲೆಂಡರ್ ಅಂತ ಇದೆ. ಸೊ ಇದು ಜೂನ್ ಮಂತ್ ತೋರಿಸುತ್ತೆ. ಸೊ ಹಂಗೆ ಬ್ಯಾಕ್ ಹೋಯ್ತು ಅಂತಾರೆ, ಪ್ರೀವಿಯಸ್ ಮಂತ್ ನೋಡ್ತಾ ಇದೀನಿ ಹೆಂಗೆ ಅಂತ. ಯೂಶಲಿ ಒಂದು ಕ್ವಾರ್ಟರ್ ಎಂಡ್ ಆಗಿದ ತಕ್ಷಣ 15 days to 30 days ಆದ್ಮೇಲೆ ಒಂದು ಸೀಸನ್ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ಬೋದು. ಮಾರ್ಚ್ ಎಂಡ್ ಆಗಿದ ತಕ್ಷಣ ನೋಡಿ ಏಪ್ರಿಲ್ ಸ್ಟಾರ್ಟ್ ಆಗುತ್ತೆ. 6th ಇಂದ ಯಾವ ಕಂಪನಿದು GM ಬ್ಯೂರೀಸ್, ಯೂಶಲಿ ಟೆಕ್ನಾಲಜಿಕಲ್ ಸ್ಟಾಕ್ಸ್ ಫಸ್ಟ್ ಒಂದು ಸೀಸನ್ ಸ್ಟಾರ್ಟ್ ಮಾಡ್ಬೋದು ಅಂತ ಹೇಳಿದ್ರೆ ಟಾಪ್ ಲಿಸ್ಟ್ ಅಲ್ಲಿ ಇರುವಂತಹ ಸ್ಟಾಕ್ ಗಳು ನೋಡಿ. ಫಸ್ಟ್ TCS ಸ್ಟಾರ್ಟ್ ಆಗುತ್ತೆ, ನೆಕ್ಸ್ಟ್ ಇನ್ಫೋಸಿಸ್ ಇದೆ, ಟಾಪ್ ಸ್ಟಾಕ್ ಗಳನ್ನ ತಗೊಂಡು ಡೆನ್ ನೆಟ್ವರ್ಕ್ಸ್ ಇರುತ್ತೆ. ಸುಮಾರು ಸ್ಟಾಕ್ ಗಳು ಸಿಗೋದ್ರಿಂದ ನಿಮ್ಗೆ ಯಾವ್ದು ಬೇಕೋ ಅದನ್ನ ಸ್ಟಾಕ್ ನ ಪಿಕ್ ಮಾಡ್ಕೊಂಡು ಸಹ ನೀವು ಟ್ರೇಡಿಂಗ್ ಮಾಡ್ತೀವಿ. ಇದು ಹೆಂಗ್ ಚೆಕ್ ಮಾಡ್ಬೋದು, ಎಲ್ಲಿ ಚೆಕ್ ಮಾಡ್ಬೋದು ಒಂದು ಇನ್ಫಾರ್ಮೇಶನ್. ಓಕೆ, ಸೊ ನೆಕ್ಸ್ಟ್ ಬಂದ್ರೆ ಡೈರೆಕ್ಟ್ TCS ನ ಒಂದು ಚಾರ್ಟ್ ಬರ್ತಾ ಇಲ್ಲಿ ನೋಡ್ಬೋದು. ಓಕೆ ನೋಡಿ, ಅರ್ನಿಂಗ್ಸ್ 13 ಏಪ್ರಿಲ್ ಸ್ಟಾರ್ಟ್ ಆಗ್ತಿದೆ. ಅದಕ್ಕಿಂತ 10-15 ದಿವಸದ ಹಿಂದೆ ನಾನು ನೋಡಿದ್ರೆ, ಎಕ್ಸಾಂಪಲ್ ಈ ಒಂದು ಟೈಮಲ್ಲಿ ಇದೆ ಅಂತ ಅನ್ಕೊಳ್ಳಿ. ನೋಡಿ, ರೆಡ್ ಬಂದ್ರೆ ನೆಗೆಟಿವ್ ರಿಸಲ್ಟ್ಸ್, ಗ್ರೀನ್ ಬಂದ್ರೆ ಪಾಸಿಟಿವ್. ನೋಡಿ ಗ್ರೀನ್ ಬಂದ್ರೆ ಪಾಸಿಟಿವ್. ಬಟ್ ನಮ್ಗೆ ಬೇಕಾಗಿರೋದು ರಿಸಲ್ಟ್ಸ್ ಪಾಸಿಟಿವ್ ಬರುತ್ತಾ ನೆಗೆಟಿವ್ ಬರುತ್ತಾ ಗೊತ್ತಿರೋದಿಲ್ಲ. ಸೊ ಈ ಒಂದು ಇನ್ಸೈಡರ್ ಇನ್ಫಾರ್ಮೇಶನ್ಸ್ ಅವರ ಒಂದು ಪ್ರೈವೇಟ್ ಗ್ರೂಪ್ ಅಲ್ಲಿ ಒಂದು ಡಿಸ್ಟ್ರಿಬ್ಯೂಷನ್ ಆಗೋ ಟೈಮ್ ಅಲ್ಲಿ ಸುಮಾರು ಜನ ಅಲ್ಲಿರೋದು ಯುಟಿಲೈಸ್ ಮಾಡ್ಕೊಳಕ್ಕೆ ಟ್ರೈ ಮಾಡ್ಕೊಂತಾರೆ. ಇದು ಜನರಲ್ ಪಬ್ಲಿಕ್ ಗೊತ್ತಾಗೋದು NSE BSc ರಿಪೋರ್ಟ್ ಆದ್ಮೇಲೆ, ಅದ್ರ ಜೊತೆಗೆ ಸೆಬಿ ಬಂದ್ಮೇಲೆ ಮಾತ್ರ. ಸೊ ಅದಕ್ಕೋಸ್ಕರ ಪಾಸಿಟಿವ್ ಬರುತ್ತಾ ರಿಸಲ್ಟ್ಸ್ ಬರುತ್ತೆ ನಂಗೆ ಗೊತ್ತಿಲ್ಲ. ಬಟ್ ಒಂದು ಬಿಗ್ ಬಾಯ್ಸ್ ಅಥವಾ ಈ ಒಂದು ಇನ್ಸೈಡರ್ ಇನ್ಫಾರ್ಮೇಶನ್ಸ್ ಯಾರು ಇಟ್ಕೊಂಡಿರ್ತಾರೆ ಅವ್ರು ಏನ್ ಮಾಡ್ತಾರೆ ಅದನ್ನ ಫಾಲೋ ಮಾಡ್ತೀನಿ ಅಷ್ಟೇ ಬಿಟ್ರೆ, ಅದ್ರ ಜೊತೆಗೆ ರಿಸ್ಕ್ ಮ್ಯಾನೇಜ್ಮೆಂಟ್ ನನ್ನ ಒಂದು ಸ್ಟ್ರೆಂತ್ ಅಥವಾ ಒಂದು ನನ್ ಸೈಡ್ ಇರೋದನ್ನ ನಾವು ಮ್ಯಾನೇಜ್ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ. ಬಿಕಾಸ್ ರಿಸಲ್ಟ್ಸ್ ಬಂದ್ಮೇಲೆ ಹೆಂಗ್ ಬೇಕಾದ್ರೂ ಆಗ್ಬೋದು. ಬಟ್ ನಿಮ್ಮ ಒಂದು ಟ್ರೇಡ್ ನ ರಿಸಲ್ಟ್ಸ್ ಗಿಂತ ಒಂದ್ ದಿವಸದ ಮುಂಚೆ ಅಥವಾ ರಿಸಲ್ಟ್ಸ್ ದಿವಸ ಬೆಳಗ್ಗೆ ನೀವು ಕ್ಲೋಸ್ ಮಾಡ್ಕೊಂಡ್ಬಿಟ್ರೆ ತುಂಬಾ ಸೂಪರ್ ಆಗಿರುವಂತ ಒಂದು ಡಿಸಿಷನ್. ಓಕೆ ಸರಿ. ಸೊ ಇದು 13ನೇ ತಾರೀಕು ರಿಸಲ್ಟ್ಸ್. ಇದಕ್ಕಿಂತ 10 ದಿನದ ಹಿಂದೆ ನೋಡಿದ್ರೆ ನೋಡಿ ಬಾರ್ ಅಂತ ಬರ್ತೀರಾ, 12 ಬಾರ್ 13 ಬಂದ ನಂಬರ್ ಆಫ್ ಡೇಸ್. ಓಕೆ, ಸೊ ನೋಡ್ಬೋದು ಇಲ್ಲಿ 15 ಬಾರ್, ಇಲ್ಲಿ ಓಕೆ 16 ಬಾರ್ ಅಂತ ನೋಡಿ. ಇಲ್ಲಿ ಫ್ಲಾಟ್ ಇತ್ತು, ಸೊ ಅದ್ರ ಜೊತೆಗೆ ಅಪ್ ಟ್ರೆಂಡ್ ಇತ್ತು. ಸೊ ನಾನೇನ್ ಮಾಡ್ತೀನಿ, ಅಪ್ ಟ್ರೆಂಡ್ ನ ಫಾಲೋ ಮಾಡ್ತೀನಿ. ಇನ್ನೊಂದು ಪಾಯಿಂಟ್ ಹೇಳೋದು ಮಾತಾಡ್ರಿ, ಬಿಕಾಸ್ ಅದು ಫಸ್ಟ್ ವಿಡಿಯೋದಲ್ಲಿ ಹೇಳಿದೆ. ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ, ಯಾವುದೇ ಒಂದು ಸ್ಟಾಕ್ ಈ ಒಂದು ಏನಂತ ಈ ಅರ್ನಿಂಗ್ಸ್ ನ ಇಟ್ಕೊಂಡು ಟ್ರೇಡಿಂಗ್ ಮಾಡಕ್ ಆಗೋದಿಲ್ಲ. ಜಸ್ಟ್ ನಿಮ್ಮ ಒಂದು ಕಮೆಂಟ್ ನ ಹಾಕಿ, ಈ ಒಂದು ಸ್ಟ್ರಾಟಜಿನ ನೀವು ಫುಲ್ ಫಾಲೋ ಮಾಡ್ತೀರಿ ಹಿಂದೆ ಅಂತ. ಎಕ್ಸಾಂಪಲ್ ಅನ್ಕೊಳ್ಳಿ, ನೀವು ಒಂದು ಸ್ಟಾಕ್ ನ ಒಂದು ಫೈನಾನ್ಷಿಯಲ್ಸ್ ನೋಡಿದ್ರಿ ಅಂತ ಅನ್ಕೊಳ್ಳಿ, ಅವತ್ತು ಸೂಪರ್ ಪ್ರಾಫಿಟ್ ಬಂದಿದೆ ಅಂತ ಅನ್ಕೊಳ್ಳಿ. ಸೊ ನೀವು ಅನ್ಕೊಂಡ್ರೆ ಸೂಪರ್ ಪ್ರಾಫಿಟ್ ಬಂದಿದೆ, 100% ಸ್ಟಾಕ್ ಅಪ್ ಹೋಗುತ್ತೆ ಅಂತ ನೀವು ಬೈ ಮಾಡ್ತೀರಾ. ಅವಾಗ ಏನಾಗುತ್ತೆ, ಸ್ಟಾಕ್ ಡೌನ್ ಟ್ರೆಂಡ್ ಆಗುತ್ತೆ. ನಿಮ್ಗೆ ಕನ್ಫ್ಯೂಷನ್ ಏನಪ್ಪ, ಪ್ರಾಫಿಟ್ ಬಂದಿರೋ ಸ್ಟಾಕ್ ಬೀಳ್ತಿದೆ ಅಂತ. ಸೊ ಅದಕ್ಕೆ ಆಪೋಸಿಟ್ ಕೇಸ್. ಸೊ ಸ್ಟಾಕ್ ನ ಅಥವಾ ಒಂದು ಕಂಪನಿ ಒಂದು ಲಾಸ್ ಆಗಿದೆ ಅಂತ ಅನ್ಕೊಳ್ಳಿ ಫೈನಾನ್ಷಿಯಲ್ಸ್ ಅಲ್ಲಿ. ನೀವ್ ಅನ್ಕೊಂತೀರ ಲಾಸ್ ಆಗಿದೆ, ಇದು 100% ಇದು ಡೌನ್ ಬೀಳುತ್ತೆ ಅಂತ ಅನ್ಕೊಂತೀರಾ. ನೆಕ್ಸ್ಟ್ ಬಂದು ಸ್ಟಾಕ್ ಅಪ್ ಟ್ರೆಂಡ್ ಹೋಗುತ್ತೆ. ನೀವ್ ಅನ್ಕೊಂತೀರ ಗುರು ಏನ್ ಗುರು ಇದು ಪ್ರಾಫಿಟ್ ಆಗಿದೆ ಅಂತ ನಾವು ಅಪ್ ಟ್ರೆಂಡ್ ಎಕ್ಸ್ಪೆಕ್ಟ್ ಮಾಡಿದ್ರೆ ಡೌನ್ ಟ್ರೆಂಡ್ ಆಗ್ತಿದೆ, ಲಾಸ್ ಆಗಿದೆ ಅಂತ ಡೌನ್ ಟ್ರೆಂಡ್ ಅಂದ್ರೆ ಅಪ್ ಟ್ರೆಂಡ್ ಆಗ್ತಿದೆ ಅಂತ ನೀವು ಎಕ್ಸ್ಪೆಕ್ಟೇಷನ್ ಮಾಡ್ಕೊಂಡು ಟ್ರೇಡಿಂಗ್ ನ ಮಾಡಿರ್ತಾರೆ. ಇದು ನಾನು ಸಹ ಮಾಡಿದ್ದೆ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಈ ರೀತಿ ಒಂದು ಮಿಸ್ಟೇಕ್ ನೀವು ಹಿಂದೆ ಮಾಡಿದೀರಾ?
ಎಸ್ ಅಂದ್ರೆ ಕಮೆಂಟ್ ಹಾಕಿ. ಯಾಕಂತ ಹೇಳಿದ್ರೆ ಈ ಒಂದು ಕಮೆಂಟ್ ನೋಡಿ ಬೇರೆಯವ್ರ ಮಿಸ್ಟೇಕ್ಸ್ ಮಾಡಬಾರ್ದು, ಅದು ನನ್ನ ಒಂದು ಇಂಟೆನ್ಷನ್. ಓಕೆ, ಸೊ ಈ ರೀತಿ ಒಂದು ಸಿಚುವೇಶನ್ಸ್ ಅಲ್ಲಿ ನಾವು ಮಿಸ್ಟೇಕ್ಸ್ ಮಾಡಿ ಕಲಿಬೇಕಲ್ಲ, ಅದಕ್ಕೋಸ್ಕರ ಈ ರೀತಿ ಮಿಸ್ಟೇಕ್ ಮಾಡ್ಬೇಡಿ ಮುಂದೆ ಯಾರು ಅಂತ ಹೇಳ್ತಾ ಇದ್ದೀನಿ. ಓಕೆ, ಸರಿ ಸ್ನೇಹಿತರೆ, ಇವಿಷ್ಟು ಹೇಳಿದ್ಮೇಲೆ ಸ್ಟಾಕ್ ಈ ಒಂದು ಅರ್ನಿಂಗ್ಸ್ ಗಿಂತ ಮುಂಚೆ ಡೌನ್ ಟ್ರೆಂಡ್ ಇತ್ತು ಅಂದ್ರೆ ನಾನು ಡೌನ್ ಟ್ರೆಂಡ್ ನ ಫಾಲೋ ಮಾಡ್ತೀನಿ, ಅಪ್ ಟ್ರೆಂಡ್ ಇತ್ತು ಅಂದ್ರೆ ಅಪ್ ಟ್ರೆಂಡ್ ನ ಫಾಲೋ ಮಾಡ್ತೀನಿ. ಇನ್ ಕೇಸ್ ಏನೋ ಸೈಡ್ ವೇಸ್, ನೋಡಿ ಇದು ಸೈಡ್ ವೇಸ್, ಕಂಪ್ಲೀಟ್ ಸೈಡ್ ವೇಸ್ ಇದಿತ್ತು ಅಂದ್ರೆ ನಾನು ಏನು ಮಾಡಕ್ ಬರೋದಿಲ್ಲ. ಸೊ ರಿಸಲ್ಟ್ಸ್ ಗಿಂತ ಒಂದು 5 ದಿವಸ ಅಥವಾ ಒಂದ್ ವಾರದ ಮುಂಚೆ ಯಾವ ಸೈಡ್ ಬ್ರೇಕ್ ಆಗುತ್ತೆ ಆ ಸೈಡ್ ಟ್ರೇಡ್ ತಗೊಂತೀನಿ, ಅಷ್ಟೇ ಸಿಂಪಲ್. ಸೈಡ್ ವೇಸ್ ಸಹ ಹೇಳ್ಬಿಡ್ತೀನಿ. ಓಕೆ, ಸೊ ಸರ್ ಇವಿಷ್ಟು ಹೇಳಿದ್ಮೇಲೆ ನಾನು ಡೈರೆಕ್ಟ್ ಆಗಿ ಚಾರ್ಟ್ ಬರ್ತಾ ಇದೀನಿ. ಓಕೆ, ನೋಡಿ ಈ ಒಂದು ಸ್ಟಾಕ್ 13ನೇ ತಾರೀಕು ರಿಸಲ್ಟ್ಸ್ 15 ದಿವಸದ ಹಿಂದೆ ನೋಡಿದ್ರೆ ಇಲ್ಲಿ ಸೈಡ್ ವೇಸ್ ಇಲ್ಲಿ ಬ್ರೇಕ್ಔಟ್ ಆಗಿದೆ. ಇಲ್ಲಿ ನೋಡಬಹುದು ನಾನು ಆರಾಮಾಗಿ ಪ್ರಾಫಿಟ್ ಬೈ ಸೈಡ್ ಎಂಟರ್ ಆಗಿ ನೋಡಿ ಎಂಟರ್ ಆದ್ರೆ 3-4% ಮಿನಿಮಮ್ 5% ಎಕ್ಸ್ಪೆಕ್ಟ್ ಮಾಡಬಹುದು ಸ್ನೇಹಿತರೆ. ಈ ಒಂದು ಸ್ಟ್ರಾಟಜಿ ಆಲ್ರೆಡಿ ನೀವು ಪ್ರಾಕ್ಟೀಸ್ ಬ್ಯಾಕ್ ಟೆಸ್ಟ್ ಮಾಡಿ ಒಂದು 2 ಕ್ವಾರ್ಟರ್ ಫಾಲೋ ಮಾಡಿ ನೀವು ಹೇಳ್ತಾರೆ ಸತೀಶ್ ಅವರೇ ಕೆಲಸ ಮಾಡ್ಕೊಂಡು ಸರ್ ಸ್ಟಾಕ್ ಮಾರ್ಕೆಟ್ ಆಕ್ಟಿವ್ ಆಗಿರ್ಬೋದು ಅಂತ. ಓಕೆ, ಸರಿ, ಇದು ಮತ್ತೊಂದು ಇನ್ಫಾರ್ಮೇಶನ್. ಓಕೆ, ನೋಡ್ಬೋದು ಇದು ಅರ್ನಿಂಗ್ಸ್ ಯಾವಾಗಿತ್ತು, 10ನೇ ತಾರೀಕು, ಇದಕ್ಕಿಂತ 15 ದಿವಸದ ಹಿಂದೆ, 15 ದಿವಸ ಬಿಟ್ಟು 15 ದಿವಸದ ಹಿಂದೆ ಕ್ಯಾಲ್ಕುಲೇಟ್ ಮಾಡ್ಬೇಕು. ಓಕೆ, ಸೊ ಇಲ್ಲಿಂದ 15 ದಿವಸ ಇಲ್ಲಿ ಬರುತ್ತೆ. ಓಕೆ, ಇಲ್ಲಿ ಬರುತ್ತೆ, ಇಲ್ಲಿ ನೋಡೋದು ಕಂಪ್ಲೀಟ್ ಸೈಡ್ ವೇಸ್ ಇದೆ. ಸೊ ನಾನು ಏನ್ ಮಾಡ್ತಾರೆ, ಇಲ್ಲಿ ಡಿಸಿಷನ್ ತಗೊಂಡ್ರೆ ನಾನು ಏನಂತ ಒಂದು ಅಪ್ ಟ್ರೆಂಡ್ ಬ್ರೇಕ್ಔಟ್ ತಗೊಂಡ್ರು ಸಹ ನೋಡ್ಬೋದು ಸ್ಟಾಪ್ ಲಾಸ್ ಹಿಟ್ ಆಗುತ್ತೆ. ಓಕೆ, ಸೊ ಇದೇ ರೀತಿ ಹಿಂದೆ ಬಂದ್ರೆ ನೋಡಿ 10ನೇ ತಾರೀಕಿಂದ ಹಿಂದೆ 10 ದಿವಸದ ಹಿಂದೆ ಬಂದ್ರೆ ನೋಡಿ ಕಂಪ್ಲೀಟ್ ಸೈಡ್ ವೇಸ್, ಇಲ್ಲಿ ಬ್ರೇಕ್ಔಟ್ ಆಯ್ತು, ಮತ್ತೆ ನೋಡಿ ಅಪ್ ಟ್ರೆಂಡ್. ಓಕೆ, ಸೊ ಇದು TCS ಒಂದು ಎಕ್ಸಾಂಪಲ್, ಜಸ್ಟ್ ಒಂದು ರ್ಯಾಂಡಮ್ ಆಗಿ ತಗೊಂತಿದ್ದೀನಿ, ಯಾವುದೇ ರೀತಿ ಒಂದು ಪ್ರೀ ಪ್ಲಾನ್ ಇಲ್ಲ ಅಂತ ಹೇಳ್ಬೋದು. ಓಕೆ, ಸೊ ಇನ್ಫೋಸಿಸ್ ನೋಡೋಣ ರೀಸೆಂಟ್ ಯಾವ್ದಂತ. ಓಕೆ, ಪ್ರಾಫಿಟ್ ನೋಡಿ ವೆರಿ ರೀಸೆಂಟ್ ತಗೊಂಡಿದ್ದೀನಿ, ಯಾವ್ದು. ಓಕೆ, ಏಪ್ರಿಲ್ 23. ನೋಡ್ಬೋದು ಇಲ್ಲಿ ಗ್ಯಾಪ್ ಡೌನ್ ಓಪನ್ ಆಗಿದೆ. ರಿಸಲ್ಟ್ಸ್ ಯಾವಾಗ 13ನೇ ತಾರೀಕಿಂದ ಸ್ವಲ್ಪ ಹಿಂದೆ 15 ದಿವಸಕ್ಕೆ ಹೋಗಿ 15 ದಿವಸ ಹಿಂದೆ ಸಿಕ್ಕಾಪಟ್ಟೆ ಡೌನ್ ಟ್ರೆಂಡ್ ಇದೆ ನೋಡ್ಬೋದಾ. ಡೌನ್ ಟ್ರೆಂಡ್ ನ ಫಾಲೋ ಮಾಡಿದ್ರೆ ಇವತ್ತಿನ ಅಂದ್ರೆ 13 ಓಕೆ 17ನೇ ತಾರೀಕು ಏಪ್ರಿಲ್ ನೋಡ್ಬೋದು, ಆಲ್ಮೋಸ್ಟ್ ನಿಮ್ಗೆ 9-10% ಡೌನ್ ಟ್ರೆಂಡ್ ಅಲ್ಲಿ ಕ್ಲೋಸ್ ಆಗುತ್ತೆ. ಓಕೆ, ಸೊ ಇದೇ ರೀತಿ ಹಿಂದೆ ಬಂದ್ರೆ ಎಷ್ಟನೇ ತಾರೀಕು, 12ನೇ ತಾರೀಕು ಒಂದು ಸ್ಟಾಕ್ ರಿಸಲ್ಟ್ಸ್, ಇದಕ್ಕಿಂತ ಸ್ವಲ್ಪ 10 ದಿವಸದ ಹಿಂದೆ ಬಂದ್ರೆ ನೋಡ್ಬೋದು ಅಪ್ ಟ್ರೆಂಡ್ ಹೋಗಿ ಡೌನ್ ಟ್ರೆಂಡ್ ಆಗಿದೆ. ನೀವು ನೋಡಿ, ನೀವು ಹೆಂಗ್ ಬೇಕಾದ್ರೆ ಫಾಲೋ ಮಾಡಿ, ಅಪ್ ಟ್ರೆಂಡ್ ಫಾಲೋ ಮಾಡಿದ್ರೆ ಸ್ಟಾಪ್ ಲಾಸ್ ಹಿಟ್ ಆಗಿರೋದು, ಇಲ್ಲ ಇಲ್ಲಿ ಸ್ವಲ್ಪ ವೆಯ್ಟ್ ಮಾಡಿ ಒಂದು ಟೆಕ್ನಿಕಲ್ ಅನಾಲಿಸಿಸ್ ತಿಳ್ಕೊಂಡು ಮಾಡಿದ್ರೆ ನೋಡ್ಬೋದು ನಿಮಗೆ ಡೌನ್ ಟ್ರೆಂಡ್. ಸೊ ಇಟ್ ಆಲ್ ಡಿಪೆಂಡ್ಸ್ ಆನ್ ನೀವು ಹೆಂಗ್ ಟೆಕ್ನಿಕಲ್ ನ ಅನಾಲಿಸಿಸ್ ಮಾಡ್ತೀರಾ, ಮತ್ತೆ ಸ್ಟಾಕ್ ನ ಮೂವ್ಮೆಂಟ್ ಹೆಂಗ್ ಎಕ್ಸ್ಪೆಕ್ಟೇಷನ್ ಮಾಡ್ತೀರಾ ಅಂತ. ಓಕೆ, ಸೊ ಅದ್ರ ಜೊತೆಗೆ ಇದು ಒಂದು 13ನೇ ತಾರೀಕಿಂದ ಸ್ವಲ್ಪ ಹಿಂದೆ ಹೋಗಿ 10 ದಿವಸ ಹಿಂದೆ ನೋಡ್ಬೋದು ಸೈಡ್ ವೈಸ್ ರೇಂಜ್ ಅಲ್ಲಿ ಇತ್ತು, ನಂತರ ಬ್ರೇಕ್ಔಟ್ ಆಗಿದೆ. ನೀವು ಇಲ್ಲೇ ಎಂಟರ್ ಆಗಿದ್ರು ಇಲ್ಲಿಂದ 3% ರಿಸಲ್ಟ್. ಓಕೆ, ಇದು ಒಂದು ಇನ್ಫೋಸಿಸ್ ನ ಒಂದು ಇದು ಎಕ್ಸಾಂಪಲ್. ಮತ್ತೆ ICICI ಬ್ಯಾಂಕ್ ಅಂತ ತಗೊಂತೀನಿ. ಓಕೆ, ಫ್ಯೂಚರ್ಸ್ ಅಲ್ಲ ಸ್ನೇಹಿತರೆ, ಸೊ ನೀವು ಸ್ಪಾಟ್ ಅಲ್ಲಿ ಅನಾಲಿಸಿಸ್ ಮಾಡಬೇಕು. ICICI ಬ್ಯಾಂಕ್. ಓಕೆ, ಬಿಕಾಸ್ ICICI ಬ್ಯಾಂಕ್ ಒನ್ ಆಫ್ ಮೈ ಫೇವರೇಟ್ ಅಂತ ಹೇಳೋದು, ಇನ್ವೆಸ್ಟ್ಮೆಂಟ್ಸ್ ಅಲ್ಲ, ಬಟ್ ನನ್ನ ಒಂದು ಮುಂಚಿನ ಒಂದು ಟೈಮ್ ಸಿಕ್ಕಾಪಟ್ಟೆ ICICI ಬ್ಯಾಂಕ್ ಅಲ್ಲಿ ಟ್ರೇಡ್ ಮಾಡ್ತಿರೋದಕ್ಕೋಸ್ಕರ. ಓಕೆ, ಇದು ಪರ್ಸನಲ್ 1-to-1 ಟ್ರೈನಿಂಗ್ ಅಲ್ಲಿ ಒಂದು ಎಕ್ಸಾಂಪಲ್ ತಗೊಂಡಿದ್ದೆ ಅಂತ ಅನ್ಕೊತೀನಿ, ಅದಕ್ಕೋಸ್ಕರ. ಓಕೆ, ಪ್ರಾಫಿಟ್ ಇಲ್ಲಿ ನೋಡಿ, ಇದು ರಿಸಲ್ಟ್ಸ್ ಪಾಸಿಟಿವ್ ಬಂದಿದೆ, ಬಟ್ ನನಗೆ ಗೊತ್ತಿಲ್ಲ ಇಲ್ಲೇ ಇದ್ರೆ ಅಂತ ಅನ್ಕೊಳ್ಳಿ. ಇಲ್ಲೊಂದು ಕ್ಯಾಲೆಂಡರ್ ನೋಡಿದ್ರೆ 22ನೇ ತಾರೀಕು ರಿಸಲ್ಟ್ಸ್, ಇದಕ್ಕಿಂತ ಒಂದು 10 ದಿವಸದ ಹಿಂದೆ ಬನ್ನಿ. ಓಕೆ, 14 ದಿವಸದ ಹಿಂದೆ ಬನ್ನಿ. ನೋಡಿ ಈ ಒಂದು ಕ್ಯಾಂಡಲ್ ನೀವು ಎಂಟರ್ ಆಗಿದ್ರು ಆರಾಮಾಗಿ ನೋಡ್ಬೋದು ನಿಮ್ಗೆ 5% 10% ರಿಟರ್ನ್ ಅಂತ ಬೇಡ, 5-10% ಬಂದ್ರೆ ಸಾಕು ಸ್ನೇಹಿತರೆ. ಅಂದ್ರೆ ವೆರಿ ಡೀಸ್, 10 ಜಾಸ್ತಿನೇ ಆಯ್ತು, ಬಟ್ 5% ಬಂದು ಸೂಪರ್ ನೋಡಿ. ಓಕೆ, ಮತ್ತೊಂದು ಸತೀಶ್ ಅವರು ಇದಾದ್ಮೇಲೆ ಅಪ್ ಟ್ರೆಂಡ್ ಆಯ್ತು ಅಂದ್ರೆ ನೋಡಿ, ಬ್ಯಾಕ್ ಟೆಸ್ಟಿಂಗ್ ಮಾಡ್ಬೇಕಾದ್ರೆ ಎಲ್ಲ ನಮ್ಗೆ ಒಂದು ಒಳ್ಳೆ ಒಂದು ಫೀಲೇ ಇರುತ್ತೆ. ಬಟ್ ಇನ್ ಕೇಸ್ ಅಪ್ ಡೌನ್ ಟ್ರೆಂಡ್ ಆಗಿತ್ತು ಅಂದ್ರೆ ಏನ್ ಮಾಡ್ತಿದ್ರಿ, ಅದಕ್ಕೋಸ್ಕರ ಯಾವ್ದೇ ರೀತಿ ಗ್ರೀಡಿ ಬೇಡ, ಜಸ್ಟ್ ಒಂದು ಡೀಸೆಂಟ್ ಆಗಿ ಮಾಡ್ಕೊಂಡ್ರೆ ಸಾಕು. ಓಕೆ, ಇದೊಂದು ICICI ಎಕ್ಸಾಂಪಲ್. ಇನ್ನೇನು ತಗೊಳ್ಳೋಣ, ಜಸ್ಟ್ ಯಾವ್ದೋ ಒಂದು SBI ತಗೊಳ್ಳೋಣ, ಸೇಮ್ ಫೈನಾನ್ಷಿಯಲ್ಸ್ ಇರೋ ಬ್ಯಾಂಕಿಂಗ್ ಇರುವಂತ ಸ್ಟಾಕ್. ಓಕೆ, ನೋಡಿ ಇದು ಸಹ ಟ್ರೈನಿಂಗ್ ಅಂತ ತಗೊಂಡಿರೋದು. ಸೊ ರಿಸಲ್ಟ್ಸ್ ಇಲ್ಲಿ ಎಷ್ಟು 5ನೇ ತಾರೀಕು ರಿಸಲ್ಟ್ಸ್, ಇದಕ್ಕಿಂತ 10 ದಿವಸದ ಹಿಂದೆ ಹೋಗಿ ನೋಡಿ ಸ್ನೇಹಿತರೆ, ಸೂಪರ್ ಅಲ್ಲ, ಎಷ್ಟು ಸಿಂಪಲ್ ಸ್ಟಾರ್ಟ್ ಇದೆ. ಸಿಂಪಲ್ ಸ್ಟಾರ್ಟ್ 10% ಇದಕ್ಕಿಂತ ಇನ್ನೇನ್ ಬೇಕು ಹೇಳಿ. ನೋಡಿ ಇಲ್ಲೊಂದು ನೋಡ್ಕೊಳ್ಳಿ, ಇಲ್ಲಿಕ್ಕಿಂತ 10 ದಿವಸದ ಹಿಂದೆ ಬನ್ನಿ, ಅಪ್ ಟ್ರೆಂಡ್ ಇದೆ, ಅಪ್ ಟ್ರೆಂಡ್ ನ ಫಾಲೋ ಮಾಡ್ತೀರಾ. ಓಕೆ, ಇದು ಯಾವ್ದೋ ಒಂದು ಓಕೆ, ನೋಡಿ ಇಲ್ಲಿಕ್ಕಿಂತ 10 ದಿವಸ ಹಿಂದೆ ಬನ್ನಿ, ನೋಡಿ ಬ್ರಿಲಿಯಂಟ್ ಸ್ನೇಹಿತರೆ, ಬ್ರಿಲಿಯಂಟ್ ಪ್ರಾಫಿಟ್ ನೋಡಿ, ಎಷ್ಟು ದೊಡ್ಡ ರೆಡ್ ಕ್ಯಾಂಡಲ್ಗಳು. ಸೊ ಇದೇ ಒಂದು ಕ್ಯಾಂಡಲ್ ಕ್ಲೋಸ್ ಮಾಡಿದ್ರು 12%. ಸೂಪರ್ ಅಲ್ಲ. ಸೊ ಈ ರೀತಿ ಸ್ಟ್ರಾಟಜಿಗಳನ್ನ ನೀವು ಸಿಂಪ್ಲಿಫೈಡ್ ವರ್ಜನ್ ಮಾಡ್ಕೊಂಡು ಸ್ನೇಹಿತರೆ ಕಲಿತಾ ಹೋಗಿ. ನೀವು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಸರ್ವೈವ್ ಆಗೋ ತುಂಬಾ ಇಂಪಾರ್ಟೆಂಟ್, ಪ್ರಾಫಿಟ್ ಇಸ್ ಸೆಕೆಂಡ್ರಿ. ಓಕೆ, ಸರಿ ಸ್ನೇಹಿತರೆ, ಈ ಒಂದು ಸ್ಟ್ರಾಟಜಿ ತುಂಬಾ ಸಿಂಪಲ್ ಆಗಿದೆ, ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅನ್ಕೊಂತೀನಿ. ಸೊ ಪ್ರಾಬಬ್ಲಿ ವಾಯ್ಸ್ ಈ ಟೈಮ್ ಕರೆಕ್ಟ್ ಆಗಿ ರೆಕಾರ್ಡ್ ಆಗಿದೆ ಅಂತ ಅನ್ಕೊಂತೀನಿ. ಇನ್ ಕೇಸ್ ಏನಾದ್ರು ಆಗಿರ್ಲಿಲ್ಲ ಅಂತ ಹೇಳಿದ್ರೆ ನಮ್ಮ ಮೊಬೈಲ್ ಅಲ್ಲೇ
ಮಾಡಿಟ್ಟು ಒಂದು ಸ್ಕ್ರೀನ್‌ಶಾಟ್ ಹಾಕಿರ್ತೀನಿ. ಈ ಚಾರ್ಟ್‌ಗಳನ್ನ ಸ್ಕ್ರೀನ್‌ಶಾಟ್ ನೋಡ್ಕೊಳ್ಳಿ. ಸರಿ ಸ್ನೇಹಿತರೆ, ಇನ್ ಕೇಸ್ ಏನಾದ್ರು ಪರ್ಸನಲ್ ಟ್ರೈನಿಂಗ್ ಬೇಕು, ಒನ್ ಟು ಒನ್ ಟ್ರೈನಿಂಗ್ ಬೇಕು, ಎಸ್ಪೆಷಲಿ ಆಪ್ಷನ್ಸ್ ಅಲ್ಲಿ ಎಂಡ್ ಟು ಎಂಡ್ ಅಥವಾ ಒಂದು ಅಡ್ವಾನ್ಸ್ಡ್ ಒಂದು ಟೆಕ್ನಿಕಲ್ ಅನಾಲಿಸಿಸ್ ಪ್ಲಸ್ ಒಂದು ಆಪ್ಷನಲ್ ಟ್ರೈನಿಂಗ್ ಬೇಕಿತ್ತಂದ್ರೆ ಖಂಡಿತವಾಗಿ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಸೊ ನೀವು ಕಲ್ತು ಲಾಂಗ್ ರನ್ ಅಲ್ಲಿ ನೀವು ಪ್ರಾಫಿಟ್ ಮಾಡಿ, ಅದ್ರ ಜೊತೆಗೆ ಸ್ಟಾಕ್ ಮಾರ್ಕೆಟ್ ಇಂದ ನಿಮ್ಮ ಒಂದು ಲೈಫ್‌ನ ಒಂದು ಜರ್ನಿನ ಶುರು ಮಾಡಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಮೀಟ್ ಮಾಡ್ತೀನಿ ಸ್ನೇಹಿತರೆ. ಸೊ ಅಲ್ಲಿವರೆಗೂ ನಮಸ್ಕಾರ, ಧನ್ಯವಾದಗಳು.